ಅಜ್ಞಾನದಿಂದಾಗಿ ಆ ಪರಮಾತ್ಮನೇ ತ್ರಿಗುಣಾತ್ಮಕ ಶಕ್ತಿಯಾದ ಮಾಯೆಯಾಗಿ ತೋರ್ತಾನೆ. ಮಾಯೆಯು ನಮ್ಮ ಇಂದ್ರಿಯ ಮನಸ್ಸುಗಳನ್ನ ಆಕರ್ಷಿಸದೆ ವಿಷಯ ಸುಖಗಳನ್ನು ನಾನು ಅನುಭವಿಸ್ತೇನೆ, ನಾನು ಬಂಧನಕ್ಕೆ ಒಳಗಾಗ್ತೇನೆ. ಮನುಷ್ಯನು ವಿಷಯ ಲಂಪಟತನ ಅಥವಾ ನಿಮ್ನಚೇತನದ ಅವಸ್ಥೆಗೆ ಹೋಗಲಿಕ್ಕೆ ಮಾಯೆ ಕಾರಣವೋ ಅಜ್ಞಾನ ಕಾರಣವೋ ಎನ್ನುವಂಥದ್ದು ಅದರ ಸ್ಥೂಲವಾದ ಸಂಗತಿ. ಈಗ ಮಾಯೆ ಅಂದ್ರೆ ಏನು, ಅಜ್ಞಾನ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಮಾಯೆ ಎನ್ನುವುದು ತ್ರಿಗುಣಾತ್ಮಿಕವಾದದ್ದು ಮಾಯೆ. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳ ಮಿಶ್ರಣಕ್ಕೆ ಹೆಸರು ಮಾಯೆ. ಸತ್ವ ರಜಸ್ತಮೋ ಗುಣಾತ್ಮಿಕ ಮಾಯ. ಅದೇ ಜಗತ್ತಾಗಿ ನಮ್ಮ ಮುಂದೆ ನಿಂತುಕೊಂಡಿದೆ. ತ್ರಿಗುಣಾತ್ಮಕವಾದ ಮಾಯೆಯೇ ಅವ್ಯಾಕೃತ, ಅವ್ಯಕ್ತ, ಮೂಲ ಪ್ರಕೃತಿ, ಮಾಯೆ ಈ ಮುಂತಾದ ಶಬ್ದಗಳಿಂದ ಕರೆಯಲ್ಪಡುವ ಭಗವಂತನ ಶಕ್ತಿಯೇ ನಮ್ಮ ಕಣ್ಣು ಮುಂದೆ ಜಗತ್ತಾಗಿ ಕಾಣ್ತಾ ಇದೆ. ಕಾರಣದಲ್ಲಿ ಏನು ತ್ರಿಗುಣಗಳಿದೆಯೋ ಕಾರ್ಯದಲ್ಲೂ ಈ ತ್ರಿಗುಣಗಳಿದೆ. ಈ ತ್ರಿಗುಣಗಳು ನಮ್ಮ ಮನಸ್ಸನ್ನು ಆಕರ್ಷಿಸ್ತದೆ. ಒಬ್ಬನಿಗೆ ಸತ್ವಗುಣ ಆಕರ್ಷಿಸ್ತದೆ, ರಜೋಗುಣ ಆಕರ್ಷಿಸ್ತದೆ. ಸೊ ಹೊರಗಡೆಯಲ್ಲಿ ತ್ರಿಗುಣ ಇದೆ, ದೇಹದಲ್ಲಿಯೂ ತ್ರಿಗುಣ ಇದೆ, ಅಂತಃಕರಣದಲ್ಲಿಯೂ ತ್ರಿಗುಣ ಇದೆ. ಈ ತ್ರಿಗುಣಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರಚೋದಿಸ್ತದೆ. ಅದಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಅಜ್ಞಾನ. ಜ್ಞಾನಿಗೆ ಇದೇ ಪ್ರಪಂಚವೇ ಬ್ರಹ್ಮ ಸ್ವರೂಪವಾಗಿ ಕಾಣಿಸ್ತದೆ. ತ್ರಿಗುಣಾತ್ಮಕವಾದ ಮಾಯೆ ಬಂಧನಕಾರಿ ಆಗುವುದಿಲ್ಲ, ಅವನಿಗೆ ಬ್ರಹ್ಮರೂಪವಾಗಿ ಕಾಣಿಸ್ತದೆ. ಯಾಕೆ? ಅಜ್ಞಾನವಿಲ್ಲ ಅವನಲ್ಲಿ. ಅಜ್ಞಾನವಿರುವ ತನಕ ಪರಮಾತ್ಮನ ಶಕ್ತಿಯು ಅಥವಾ ಬ್ರಹ್ಮ ಸ್ವರೂಪವಾದ ಈ ಜಗತ್ತು ನಮಗೆ ಬಂಧನಕಾರಿಯಾಗ್ತದೆ. ಆದ್ದರಿಂದ ನಿಜವಾಗಿ ಯಾವುದು ನಮ್ಮನ್ನ ನಿಮ್ನ ಚೇತನಕ್ಕೆ ಕಳಿಸಿದ್ದು ಅಂತ ಕೇಳಿದ್ರೆ ಅಜ್ಞಾನವೇ. ಅಜ್ಞಾನದಿಂದಾಗಿ ಆ ಪರಮಾತ್ಮನೇ ತ್ರಿಗುಣಾತ್ಮಕ ಶಕ್ತಿಯಾದ ಮಾಯೆಯಾಗಿ ತೋರ್ತಾನೆ. ಮಾಯೆಯು ನಮ್ಮ ಇಂದ್ರಿಯ ಮನಸ್ಸುಗಳನ್ನು ಆಕರ್ಷಿಸದೆ ವಿಷಯ ಸುಖಗಳನ್ನು ನಾನು ಅನುಭವಿಸ್ತೇನೆ, ನಾನು ಬಂಧನಕ್ಕೆ ಒಳಗಾಗ್ತೇನೆ. ಮೂಲ ಕಾರಣ ಅವಿದ್ಯೆ, ಅಜ್ಞಾನ ಅನ್ನುವಂಥದ್ದು. ಅಜ್ಞಾನ ಕಳೆದು ಹೋದ ಮೇಲೆ ನಾವು ಮಾಯೆಯನ್ನು ಸರಿಸುವ ಅವಶ್ಯಕತೆಯೇ ಇಲ್ಲ. ಅವಿದ್ಯೆ ಇರುವ ತನಕ ಪರಮಾತ್ಮನೇ ಮಾಯೆಯಾಗಿ ತೋರ್ತಿರ್ತಾನೆ, ನಮ್ಮನ್ನ ಬಂಧಿಸುವ ತ್ರಿಗುಣಾತ್ಮಕ ಶಕ್ತಿಯಾಗಿ ಕಾಣಿಸ್ತಾ ಇರ್ತದೆ. ಯಾವಾಗ ಅವಿದ್ಯೆ ಹೊರಟು ಹೋಗ್ತದ ಜಗತ್ತು ಪರಮಾತ್ಮನಾಗಿ ಗೋಚರ ಆಗ್ತದೆ ಅಂತ ಹೇಳಿರೋದ್ರಿಂದ. ಹೌದು, ಒಮ್ಮೊಮ್ಮೆ ಏನ್ ಹೇಳ್ತಾರೆ, ಹೀಗೂ ಹೇಳ್ತಾರೆ, ಮಾಯೆಯಿಂದ ನಾವು ಬಂಧನಕ್ಕೊಳಗಾಗಿದ್ದೇವೆ, ಮಾಯೆ ನಮ್ಮನ್ನ. ಇದು ಸರಿಯಾದ ಮಾತೆ. ಯಾಕೆಂದ್ರೆ ಅವಿದ್ಯೆ ಇರುವಲ್ಲಿವರೆಗೆ ತ್ರಿಗುಣಾತ್ಮಿಕವಾದ ಮಾಯೆ ನಮ್ಮನ್ನು ಆಕರ್ಷಿಸ್ತದೆ. ಆದ್ರಿಂದ ಒಂದು ರೀತಿಯಲ್ಲಿ ಇದು ಕಾರಣ ಅವಿದ್ಯೆ, ಇನ್ನೊಂದು ರೀತಿಯಲ್ಲಿ ಮಾಯೆ ಅನ್ನೋದು ಕಾರ್ಯ. ಒಂದು ರೀತಿಯಲ್ಲಿ ಮಾತ್ರ ಹೇಳೋದು. ಅಂತಹ ಮಾಯೆ ಎನ್ನುವಂಥದ್ದು ನಮ್ಮ ಬಂಧನಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ್ರು ತಪ್ಪಿಲ್ಲ. ಮಾಯೆ ಬಂಧನಕ್ಕೆ ಕಾರಣ ಅಂತ ಹೇಳಿದ್ರು ತಪ್ಪಿಲ್ಲ. ವಾಸ್ತವವಾಗಿ ಅವಿದ್ಯೆಯೇ ಕಾರಣ. ಜ್ಞಾನಿಗೂ ಇದೇ ಪ್ರಪಂಚದಲ್ಲಿರ್ತಾರೆ, ಜ್ಞಾನಿಯು ಇದೇ ಪ್ರಪಂಚದಲ್ಲಿರ್ತಾರೆ. ಅಜ್ಞಾನಿಗೆ ಬಂಧನಕಾರಿಯಾದ ಪ್ರಪಂಚ, ಜ್ಞಾನಿಗೆ ಯಾಕೆ ಆಗಲ್ಲ ಅಂದ್ರೆ ಅವಿದ್ಯೆಯೇ ಅಲ್ಲಿ ಹೇತು ಅಂತ ತೆಗೆದುಕೊಳ್ಬೇಕಾಗ್ತದೆ. ಆದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದ್ರಿಂದ ಅವಿದ್ಯೆ ಅಂತ ಆಗ್ಲಿ ಅಥವಾ ಪ್ರಕೃತಿಯ ಮೂರು ಗುಣಗಳ ಅಂತಾಗ್ಲಿ ಎರಡು ಯಾವ್ದು ಬೇಕಾದ್ರೂ ಆಗೋದು ಎಲ್ಲ ಒಂದೇ ಅನ್ನೋ ಅರ್ಥ ಸ್ವಾಮೀಜಿ? ಇಲ್ಲ, ಅದು ಪ್ರಕೃತಿ, ಮೂಲ ಪ್ರಕೃತಿ, ಮಾಯೆ ಅನ್ನುವಂಥದ್ದು ಅಧ್ಯಾರೋಪದ ದೃಷ್ಟಿಯಿಂದ ನಾವು ತೆಗೆದುಕೊಂಡಾಗ ಈಶ್ವರನ ಶಕ್ತಿ ಆಗ್ತದೆ. ಅದು ಅವಿದ್ಯೆ ಮತ್ತು ಮಾಯೆ ಎರಡು ಸಮಾನ ಶಬ್ದಗಳಲ್ಲ, ಸಮಾನಾರ್ಥಕ ಶಬ್ದಗಳಲ್ಲ. ಅದೆರಡು ಅವಿದ್ಯೆ ಜೀವನಿಗೆ ಸಂಬಂಧಿಸಿದ್ದು, ಮಾಯೆ ಎನ್ನುವುದು ಈಶ್ವರನ ಶಕ್ತಿ ಅದು. ಆದ್ರೆ ಆ ಮಾಯಾಶಕ್ತಿಯೇ ವಾಸ್ತವವಾಗಿ ಪರಬ್ರಹ್ಮವೇ. ಅದು ಪರಬ್ರಹ್ಮಕ್ಕಿಂತ ಹೊರತಾದದ್ದಲ್ಲ. ಜೀವನ ಅವಿದ್ಯೆ ಇರುವ ತನಕ ಮಾಯೆ ಬಂಧನಕಾರಿಯಾಗಿ ಕಾಣಿಸ್ತದೆ. ಆದ್ರಿಂದ ಆ ಅವಿದ್ಯೆಯನ್ನ ಆಶ್ರಯಿಸಿಕೊಂಡು ಮಾಯೆ ತೋರ್ತಾ ಇದೆ. ಈ ರೀತಿಯಾಗಿ ಅದರಲ್ಲಿ ಭೇದವೇ ಹೊರತು ಅದಕ್ಕೆ ಯಾವುದೇ ಸಮಾನಾರ್ಥಕವಾಗಿ ನೋಡುವಂಥದ್ದಲ್ಲ. ಅದು ಅತ್ಯಂತ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅದಕ್ಕೆ ಅಧ್ಯಾರೋಪದ ದೆಸೆಯಲ್ಲಿ ಈಶ್ವರನ ಶಕ್ತಿ ಅಂತ ಒಪ್ಪಿಕೊಂಡ್ರೂ ಕೂಡ ಅಪವಾದದ ಹಂತದಲ್ಲಿ ಅಂದ್ರೆ ಅಸಾಕ್ಷಿ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಮಾಯೆಯೂ ಇಲ್ಲ, ಈ ಅಜ್ಞಾನವೂ ಇಲ್ಲ, ಶರೀರಾದಿಗಳೂ ಇಲ್ಲ, ಇರುವುದು ಬ್ರಹ್ಮ ಮಾತ್ರ ಅಂತ. ಹಾಗೆ ಅದಕ್ಕೆ ನೀವು ಸಮೀಕರಣ ಮಾಡುವುದಾಗ್ಲಿ ಅಥವಾ ಸಂಬಂಧವನ್ನು ಹಚ್ಚುವುದಾಗ್ಲಿ ಅವಶ್ಯಕತೆ ಇಲ್ಲ. ಅಜ್ಞಾನ ಬೇರೆ, ಮಾಯೆ ಬೇರೆ. ಈಶ್ವರನ ಶಕ್ತಿ ಮಾಯೆ, ಮಾಯೆಯಲ್ಲಿ ಅಡಗಿರೋದು ಸತ್ವ ರಜಸ್ಸು ತಮಸ್ಸು. ಇದರ ಪ್ರಭಾವ ಆಗೋದಕ್ಕಿಂತ ಮೊದ್ಲೇನೆ
ಹ್ಮ್ ಅಜ್ಞಾನದ ದೃಷ್ಟಿಯಿಂದ ಹ್ಮ್ ನಿಮ್ನ ಚೇತನ ಅಂತ ಅನುಭವದ ಅಂತ. ಹೌದು. ಇಲ್ಲಿ ನೀವು ಕೇಳ್ತಾ ಇರೋ ಪ್ರಶ್ನೆ ಮಾಯೆ ಮೊದಲೋ ಅದು ಅವಿದ್ಯೆ ಮೊದಲೋ ಅಂತ ಡೈರೆಕ್ಟ್ ಆಗಿ ಅದು ಹೌದು ಅರ್ಥ. ಹೌದು ಹೌದು ಸ್ವಾಮಿ. ಇದು ಈ ಪ್ರಶ್ನೆ ತಪ್ಪು. ಯಾಕಂದ್ರೆ ಸೃಷ್ಟಿಯನ್ನ ನಾವು ಸೈಕ್ಲಿಕ್, ನಾವು ಒಂದು ಲೀನಿಯರ್ ಅಂತ ಕರೆಯಲ್ಲ, ಅದೊಂದು ಸರಳ ರೇಖೆ ಅಲ್ಲ, ಅದೊಂದು ಚಕ್ರ ಅದು. ಆದ್ರಿಂದ ಸೃಷ್ಟಿಯಲ್ಲಿ ಯಾವ್ದು ಮೊದಲು ಯಾವ್ದು ನಂತರ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ಮಾಯೆಯನ್ನು ಅನಾದಿ ಅಂತ ಕರೀತಾರೆ, ಅವಿದ್ಯೆಯನ್ನು ಅನಾದಿ ಅಂತ ಕರೀತಾರೆ, ಈಶ್ವರನ್ನು ಅನಾದಿ ಅಂತ ಕರೀತಾರೆ ಶಾಸ್ತ್ರ. ಅನಾದಿ ಅಂತ ಹೇಳಿದ್ರೆ ಮೂಲವನ್ನು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲದ ಬುದ್ಧಿಗೆ ಮೂಲವನ್ನು ಹುಡುಕ್ಲಿಕ್ಕೆ ಆಗದೇ ಇರೋದು ಅಂತ ಅರ್ಥ. ಆದ್ರಿಂದ ಇಲ್ಲಿ ಅವಿದ್ಯೆ ಮೊದಲೋ ಮಾಯೆ ಮೊದಲೋ ಅಂತ ಕೇಳುವುದಕ್ಕೆ ಬದಲಾಗಿ ನಮ್ಮ ಅವಿದ್ಯೆಯನ್ನು ಕಳಚಿಕೊಳ್ಳುವುದಕ್ಕೆ ಮಾಡೋ ಪ್ರಯತ್ನ ಉತ್ತಮ. ಈ ಉತ್ತರ ಶಾಸ್ತ್ರ ಯಾವ ತತ್ವಶಾಸ್ತ್ರವೂ ಕೊಟ್ಟಿಲ್ಲ, ಯಾವುದು ಮೊದಲು ಎನ್ನುವ ವಿಷಯ. ಬಟ್ ಅದು ಹೇಗೆ ತೋರ್ತಾ ಇದೆ ಅನ್ನೋ ವಿವರಣೆ ಕೊಟ್ಟಿದೆ ಹೊರತು ಅದು ಹೇಗೆ ಆಯ್ತು ಅನ್ನೋದಕ್ಕೆ ಯಾವುದಕ್ಕೂ ಇಲ್ಲ. H2O ಆಗಿ ನೀರೇ ಯಾಕೆ ಆಗ್ಬೇಕು, ಬೇರೆ ಯಾಕೆ ಆಗಲ್ಲ ಅನ್ನೋದು ವಿಜ್ಞಾನ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. H2O ಆದ್ರೆ ನೀರ್ ಆಗ್ತದೆ, ಇಷ್ಟು ಹೇಳಬಹುದೇ ಹೊರತು ತತ್ವಶಾಸ್ತ್ರವೂ ಕೂಡ ಅವಿದ್ಯೆಯಿಂದಾಗಿ ಮಾಯೆ ತೋರ್ತಾ ಇದೆ ಅಂತ ಹೇಳಿದೆಯೇ ಹೊರತು ಮಾಯೆ ಮೊದಲೋ ಅವಿದ್ಯೆ ಮೊದಲೋ ಇದಕ್ಕೆ ಯಾವ ತತ್ವಶಾಸ್ತ್ರ ಉತ್ತರವನ್ನು ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಆಗುವುದೂ ಇಲ್ಲ. ನಾವು ಕೂಡ ಆ ವೃಥಾ ಪ್ರಯತ್ನವನ್ನು ಬಿಟ್ಟು ಪರಿಹಾರಕ್ಕೆ ನಾವು ಪ್ರಯತ್ನಿಸಬೇಕಷ್ಟೆ. ಎಚ್ಚರ ಆದ ಮೇಲೆ ಸ್ವಪ್ನ ಇರೋದಿಲ್ಲ, ಆ ತರ ಇದೆ. ಹಾ ಎಚ್ಚರ ಆದ ವಾಸ್ತವವಾಗಿ ಎರಡೂ ಇಲ್ಲ, ಅದೇ ಅವಿದ್ಯೆಯೂ ಇಲ್ಲ ಮಾಯೆಯೂ ಇಲ್ಲ, ಇರುವುದು ಅರಿವು ಪ್ರಜ್ಞೆ ಮಾತ್ರ. ಆದ್ರೆ ಈ ವ್ಯವಸ್ಥೆಯಿಂದ ಹೊರಗಡೆ ಬರೋದಕ್ಕೆ ನಮಗೆ ಅಧ್ಯಾರೋಪ ಅಪವಾದ ಎನ್ನುವ ಪ್ರಕ್ರಿಯೆ ಶಾಸ್ತ್ರ ಹೇಳುತ್ತೆ. ಆ ಪ್ರಕ್ರಿಯೆಯನ್ನು ಆಶ್ರಯಿಸಿ ನಾವು ಎಚ್ಚರ ಆಗಬೇಕು, ಅದೇ ಉತ್ತರ ಅದಕ್ಕೆ. ಅದೇ ನಮ್ಮೊಳಗೆ ಇದೆ ಅದಕ್ಕೆ ಉತ್ತರ ನಿಜವಾಗಂತ. ಯಾಕಂದ್ರೆ ನಾನು ಸ್ವಪ್ನ ಯಾಕೆ ಕಂಡೆ ಕೇಳಿದ್ರೆ ಗೊತ್ತಿಲ್ಲ ಉತ್ತರ. ಬಹಳ ಸುಂದರವಾದ ದೃಷ್ಟಾಂತ ಕೊಟ್ಟಿದ್ದಾರೆ ಅವರು. ಸ್ವಪ್ನ ಪ್ರಪಂಚದಲ್ಲಿದ್ದಾಗ ಸ್ವಪ್ನ ಪ್ರಪಂಚ ಯಾಕೆ ಬಂತು, ಹೇಗ್ ಬಂತು, ಅದರ ವಿಶ್ಲೇಷಣೆ ಮಾಡುವುದರಿಂದ ನಮ್ಗೆ ಯಾವ ಪ್ರಯೋಜನವೂ ಆಗಲ್ಲ.